ಯಶಸ್ವಿನಿ ಅಂತ ನಾನು ಗ್ರೀನ್ ಲೈಫ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ ಜೊತೆ ಅಪ್ಪ ಇದ್ದಾರೆ. ಅವ್ರಿಗೆ ಏನೇನ್ ಕಾಯಿಲೆ ಏನೇನ್ ಗುಣ ಆಗೈತೆ ಅಂತ ಕೇಳೋದ. ಅಪ್ಪ ನಮಸ್ತೆ. ನಮಸ್ಕಾರ. ನಿಮ್ ಹೆಸರು ಅಪ್ಪ? ಸಿದ್ದೇಗೌಡ. ಎಷ್ಟು ವಯಸ್ಸು ಅಪ್ಪ? 62. ಯಾವ ಊರಿಂದ ಬರ್ತಾ ಇದ್ದೀರಾ? ಸ್ವರ್ಣಸುಂದರ, ಮಂಡ್ಯ. ಮಂಡ್ಯ. ಏನೇನ್ ಸಮಸ್ಯೆ ಇತ್ತಪ್ಪ ನಿಮ್ಗೆ? ಬೆನ್ನು ನೋವಿತ್ತು, ಪೆಕ್ಕೆ ನೋವಿತ್ತು, ಕಾಲು ನೋವಿತ್ತು. ಅಪ್ಪ ಯಾರು ಎಲ್ಲ ಇತ್ತು. ನಮ್ ಬಾಮೈದ ಹೇಳಿದ್ರು, ರಾಜು ಅಪ್ಪ ಅಂತ ಬರ್ತಾರೆ ಇಲ್ಲಿಗೆ. ರಾಜು ಅಪ್ಪ ಅವ್ರು ಹೇಳಿದ್ರಂತ ಇಲ್ಲಿ ಗ್ರೀನ್ ಲೈಫ್ ಅಂತ ನಡೀತೈತೆ ಅಂತ. ಅಪ್ಪಂಗೆ ಬೆನ್ನೋವು, ಕಾಲ್ ನೋವು, ಶುಗರು, BP ಇತ್ತಂತೆ. ಅಪ್ಪ ಏನೇನ್ ಗುಣ ಆಗೈತೆ ಇವಾಗ? ಈಗ BP ಡೌನ್ ಆಗಿದೆ, ಶುಗರ್ ಸ್ವಲ್ಪ ಡೌನ್ ಆಗಿದೆ, ಬೆನ್ನೋವು ಕಡಿಮೆ ಆಗಿದೆ. ಬೆನ್ನೋವು ಕಮ್ಮಿ ಆಗೈತೆ, ಶುಗರ್ ಡೌನ್ ಆಗೈತೆ, ನಾರ್ಮಲ್ ಆಗೈತೆ, BP ನಾರ್ಮಲ್ ಆಗೈತಂತೆ. ಅಪ್ಪ ಬಂದ್ ಎಷ್ಟ್ ದಿನ ಆಯ್ತು? ಬಟ್ ನಾ 5 ತಿಂಗಳಾಯ್ತು. 5 ತಿಂಗಳು ಆಯ್ತಂತೆ. 5 ತಿಂಗಳು ಆಗೈತಂತೆ ಗ್ರೀನ್ ಲೈಫ್ ಬಂದಿ. ಅಪ್ಪ 5G ತಗತಿರಲ್ಲ, ಏನೇನ್ ಅನ್ಸುದೆ? 5G ತುಂಬಾ ಒಳ್ಳೇದು. ಕಾಲ್ ನೋವೆಲ್ಲ, ಕೈ ನೋವೆಲ್ಲ ಹೋಗುತ್ತೆ. ಅಪ್ಪಂಗೆ ಕಾಲ್ ನೋವು, ಕೈ ನೋವು ಬಂದ್ರೆ ಅಲ್ಲೇ ವಾಸಿ ಆಗುತ್ತಂತೆ. ಅಪ್ಪ ಮ್ಯಾಟ್ ತುಂಬಾ ಒಳ್ಳೇದಾಗಿದೆ. ಎಲ್ಲ ಬಾಡಿ ಎಲ್ಲ ಫ್ರೀ ಆಗುತ್ತೆ, ಬೆನ್ನೋವೆಲ್ಲ ಬಾಡಿ ಎಲ್ಲ ಫ್ರೀ ಆಗುತ್ತಂತೆ, ಬೆನ್ನೋವೆಲ್ಲ ವಾಸಿ ಆಗುತ್ತಂತೆ. ಅಪ್ಪ ಮಸಾಜ್ ಚೇರ್ ತಗೊಂಡಿದ್ದೀರಾ? ತಗೊಂಡಿದ್ದೀನಿ, 4 ಸಲ ತಗೊಂಡಿದ್ದೀನಿ. 4 ಸಲ ತಗೊಂಡಿದ್ದೀರಾ, ಏನ್ ಅನ್ಸ್ತದೆ? ತುಂಬಾ ಚೆನ್ನಾಗಿದೆ ಅಮ್ಮ. ಮಸಾಜ್ ಎಲ್ಲ ಚೆನ್ನಾಗ್ ಆಗುತ್ತೆ. ಮಸಾಜ್ ಎಲ್ಲ ಚೆನ್ನಾಗಾಗುತ್ತಂತೆ. ಮಸಾಜ್ ಚೇರ್ ತಗೊಂಡಿರಿಂದ. ಅಪ್ಪ ರಿಫ್ಲೆಕ್ಸ್ ಚೆನ್ನಾಗಿದೆ ಅಮ್ಮ. ಗಡ ಅದು ಚೆನ್ನಾಗಿದೆ. ಚೆನ್ನಾಗಿ ವೈಬ್ರೇಷನ್ ಆದ್ರೆ ಫುಲ್ ಬಾಡಿ ಎಲ್ಲ ವೈಬ್ರೇಷನ್ ಆಗುತ್ತಲ್ಲ, ಅದರಿಂದ ತುಂಬಾ ಚೆನ್ನಾಗಿದೆ. ಅಪ್ಪ ಹಾಸ್ಪಿಟ್ಲಿಗೆ ಏನಾದ್ರು ಹೋಗಿದ್ರ? ಹಾಸ್ಪಿಟ್ಲು ಮೊದಲು ಹೋಗ್ತಿದ್ದೆ, ಈಗ ಕಡಿಮೆ. ಅದೇ ಯಾವ ಹಾಸ್ಪಿಟ್ಲ್ ಹೋಗಿದ್ದೆ? 1-2 ಸಲ ಹೋಗಿದ್ದೀನಿ. ಹೌದಾ? ಪ್ರೈವೇಟ್ ಹಾಸ್ಪಿಟ್ಲ್ಗಳು. ಎಷ್ಟು ದುಡ್ಡು ಖರ್ಚು ಮಾಡಿದೀರಪ್ಪ? ಸುಮಾರು ಆಗಿದೆ. ನನಗ್ ಬಂದು 10 ವರ್ಷ ಆಗಿದೆ ಶುಗರ್. ಖರ್ಚಾಗಿದೆ. ಅಪ್ಪಂಗೆ ಲಕ್ಷಾಂತರ ರೂಪಾಯಿ ಖರ್ಚಾಗೈತಂತೆ. ಅಪ್ಪ ಗ್ರೀನ್ ಲೈಫ್ ಬಂದ್ಮೇಲೆ ಒಂದ್ಸಲನೇ ಹೋಗಿರೋದು ಹಾಸ್ಪಿಟಲ್. ಹೌದಾ? ಗ್ರೀನ್ ಲೈಫ್ ಬಂದಾದ್ಮೇಲೆ ಅಪ್ಪ ಒಂದೇ ಸಲ ಅಂತ ಹಾಸ್ಪಿಟ್ಲ್ ಹೋಗಿರೋದು. ಅಪ್ಪ ಗ್ರೀನ್ ಲೈಫ್ ಅಲ್ಲಿ ಎಷ್ಟು ಹಣ ತಗೋತಾರೆ? ಏನೂ ತಗೊಳಲ್ಲ. ಇದುವರೆಗೂ ಏನೂ ಖರ್ಚು ಮಾಡಿಲ್ಲ, ಏನು ತಗೊಳ್ಳೋದು ಇಲ್ಲ. ಚೆನ್ನಾಗಿ ನೋಡ್ಕೊಂತಾರೆ. ಬನ್ನಿ ಎಲ್ಲಾರು ಎಲ್ಲಾರು ಮಾಡಿ, ಒಳ್ಳೇದಾಗುತ್ತೆ. ಅಂದ್ರೆ ಲೇಟು ಬರ್ಬೇಕು. 6 ತಿಂಗಳು, 7 ತಿಂಗಳು, 8 ತಿಂಗಳು ಬಂದ್ರೆ ತುಂಬಾ ಒಳ್ಳೇದ. ಅಪ್ಪ ಯಾಕೆ ಅಂದ್ರೆ ನಿಮ್ಗೆ ಎಷ್ಟು ವರ್ಷದಿಂದ ಐತೆ? ಸುಮಾರು 3-4 ವರ್ಷದಿಂದ ಇದೆ. ಅಪ್ಪಂಗೆ 3-4 ವರ್ಷದಿಂದ ಐತೆ. ಹಂಗಾಗಿ ಅವ್ರಿಗೆ ನಿಧಾನಕ್ಕೆ ಆಗೋದ್ರಿಂದ ನಿಧಾನಕ್ಕೆ ಆಗುತ್ತೆ. ಆಯ್ತೈತೆ. ಹಂಗಾಗಿ 60% ಗುಣ ಆಗಿದೆ. ಆಳೆ ಅಪ್ಪಂಗೆ 60% ಗುಣ ಆಗೈತೆ. ಅವ್ರಿಗೆ 8 ವರ್ಷದಿಂದ ಐತೆ, 60% ಗುಣ ಆಗೈತೆ. ಹಂಗಾಗಿ ನಿಧಾನಕ್ಕೆ ಅದು ಕ್ಯೂರ್ ಆಯ್ತೈತೆ. ಹಂಗಾಗಿ ಅದಕ್ಕೋಸ್ಕರ ತಾವುಗಳು ಯಾವುದೇ ಅನುಮಾನ ಪಡ್ದೇನೆ ಗ್ರೀನ್ ಲೈಫ್ಗೆ ಪ್ರತಿದಿನ ಬಂದು ಥೆರಪಿ ತಗೋಬೇಕು ಅಂತ ಕೇಳಿ. ಅಪ್ಪ ಯಾರ ಬಲವಂತ ಮಾಡೋರ? ಬಲವಂತ ಏನಿಲ್ಲ ಅಮ್ಮ. ತಗೊಳ್ಳಿ ಹಾಗೆ ಹೀಗೆ ಅಂತ ಯಾರು ಬಲವಂತ ಇಲ್ಲ, ಎಲ್ಲ ಫ್ರೀ ಕೊಡ್ತಾ ಇದಾರೆ. ಅಪ್ಪ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಸರ್ಗೆ ಸ್ಟಾಫ್ಗೆ ತುಂಬಾ ಧನ್ಯವಾದಗಳು. ಹೇಳಿ. ತುಂಬಾ ಧನ್ಯವಾದಗಳು. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ಗ್ರೀನ್ ಲೈಫ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಗ್ರೀನ್ ಲೈಫ್ಗೆ ಇದೇ ತರ ಮುಂದುವರಿಲಿ ಅಂತ ಕೇಳ್ಕೊತೀನಿ. ಇಲ್ಲಿ ಬರೋರ್ಗೆ ಏನಂತ ಹೇಳ್ತೀರಾ? ಬರೋರ್ಗೆ ಬನ್ನಿ, ನಿಮ್ಮ ಕಾಯಿಲೆಗಳು ಗುಣ ಆಗುತ್ತೆ. ಆದಷ್ಟು ದಿನ ಬಂದು ಥೆರಪಿ ತಗೊಳಕ್ಕೆ ಟ್ರೈ ಮಾಡಿ ಅಂತ. ಅಪ್ಪ ಬಂದು 8 ತಿಂಗಳಾಗೈತೆ. ಅಪ್ಪಂಗೆ ಬೆನ್ನೋವು, ಕೈಕಾಲ್ ನೋವು ಹಾಗೂ ಶುಗರು, BP ಎಲ್ಲ ಕಮ್ಮಿ ಆಗೈತೆ. ನೀವು ಬನ್ನಿ, ಥೆರಪಿ ತಗೊಳ್ಳಿ, ನಿಮ್ಗೂ ಗುಣ ಆಗುತ್ತೆ. ನಿಮ್ಗೆ ಯಾಕೆ ಬರ್ತಾ ಇಲ್ಲ, ಯಾಕೆ ಗುಣ ಆಯ್ತಾ ಇಲ್ಲ ಅಂತ ಕೇಳ್ತೀರಾ? ನೀವ್ ಎಷ್ಟು ವರ್ಷದಿಂದ ಇರ್ತದೆ ನಿಮ್ ನೋವು ಕಮ್ಮಿ ಆಗ್ಬೇಕು ಅಂದ್ರೆ ನೀವು ಮಿನಿಮಮ್ ಅಂದ್ರೆ 5 ತಿಂಗಳಾರ ಬರ್ಬೇಕು. ಅದು ಕಮ್ಮಿ ಆಯ್ತಾ ಬರುತ್ತೆ. ನೀವು ಬನ್ನಿ, ನಿಮ್ ಜೊತೆನೂ ಕರ್ಕ ಬನ್ನಿ. ಇನ್ನ ಕಾಯಿಲೆಗಳ ಮಂಡ್ಯ ಸಿಟಿಲಿ ಕಾಯಿಲೆಗಳನ್ನ ಕಮ್ಮಿ ಮಾಡಿ ಅಂತ ಕೇಳ್ಕೊಡ್ತೀನಿ. ಹಂಗೆ ಅಪ್ಪ ನಿಮ್ ಫ್ಯಾಮಿಲಿಗೂ ಒಳ್ಳೆ ಆರೋಗ್ಯ ಸಿಗ್ಲಿ, ನಿಮ್ಗೂ ಒಳ್ಳೆ ಆರೋಗ್ಯ ಸಿಗ್ಲಿ ಅಂತ ಧನ್ಯವಾದಗಳು.